ಹಾಯ್ ಫ್ರೆಂಡ್ಸ್, ಅನಿತಾಸ್ ಬೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನೊಂದು ಅಮ್ಮನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಕಣ್ ತುಂಬ್ಕೊಂಡ್ಬಿಡಿ. ಯಾವ ದೇವಿ ಅಂತ ಕೇಳ್ತೀರಾ? ಶ್ರೀ ಆದಿಶಕ್ತಿ ಮದನಘಟ್ಟಮ್ಮ ಅಂತ. ಅಮ್ಮ ತುಂಬಾ ಪವರ್ಫುಲ್. ತುಂಬ ಹೆಣ್ಮಕ್ಳು ಪ್ರತಿ ಶುಕ್ರವಾರ ನಿಂಬೆಹಣ್ಣು ದೀಪ ಹಚ್ಚಿ ತಮ್ಮ ಕೋರಿಕೆಗಳನ್ನ ಈಡೇರಿಸ್ಕೊಳ್ಳೋ ಅಂಥ ಒಂದು ಸ್ಥಳ. ಈ ಅಮ್ಮನಿಗೆ ಈಗ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗಿದೆ. ಹಾಗಾಗಿ ಜಾತ್ರಾ ಮಹೋತ್ಸವದ ವಿಡಿಯೋನ ನಾನು ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಅಂದರೆ ನಾಳೆ ನಾಡಿದ್ರಲ್ಲೇ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಆದರೆ ಈ ವಿಡಿಯೋನ ನಾನು ಸುಮಾರು 3-4 ತಿಂಗಳು ಹಿಂದೆನೇ ಮಾಡ್ಕೊಂಡಿದ್ದೆ. ಇದು ತುಂಬ ಬೋರ್ ಅನಿಸುತ್ತಲ್ಲ, ಹಾಕೋದು ಬೇಡ ಅಂತ ಇಟ್ಕೊಂಡಿದ್ದೆ. ಆದರೆ ಇಷ್ಟು ಪ್ರಶಾಂತವಾಗಿ, ಇಷ್ಟು ಬಣ ಅನ್ನೋ ಪ್ಲೇಸಲ್ಲಿ ಅಷ್ಟು ಜಗಜಗಿಸೋ ಅಂಥ ಜಾತ್ರೆ ನಡೆಯುತ್ತೆ. ಹಾಗಾಗಿ ಕಂಪೇರ್ ಮಾಡಿ ತೋರಿಸ್ಲಿಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ ಅಟ್ಮಾಸ್ಫಿಯರ್. ಈಗ ಹೇಗೆ ಹೋಗೋದು ಅನ್ನೋದನ್ನು ನೋಡ್ಕೊಂಡು ಬಿಡೋಣ. ನೋಡಿ, ಎಷ್ಟು ಬಣಗುಡ್ತಾ ಇದೆ, ಯಾರೂ ಇಲ್ಲ ಅನ್ನಿಸ್ತಾ ಇದೆ ಅಲ್ಲ. ನಾನು ಒಂದು ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ದೆ. ಅವತ್ತು ಹಿಂಗೆ 11:30 ಬಿಸಿಲಲ್ಲಿ ಈ ಥರ ಇತ್ತು. ಇಲ್ಲಿ ಬಸ್ಸೆಲ್ಲ ಸ್ಟಾಪ್ ಕೊಡ್ತಾರೆ, ಬಸ್ ಬರುತ್ತೆ. ಮಾಗಡಿ ರಸ್ತೆ ಕಡೆಯಿಂದ ಕೂಡ ಬರ್ಬೋದು, ಕೆಂಗೇರಿ ಕಡೆಯಿಂದ ಕೂಡ ಬರ್ಬೋದು ಇಲ್ಲಿಗೆ. ಇದು ಮಾಗಡಿ ರೋಡಿಗೆ ನಿಯರೆಸ್ಟ್ ಇರೋಂಥ ಒಂದು ದೇವಸ್ಥಾನ. ನೋಡಿ, ಅಮ್ಮನ ದೇವಸ್ಥಾನದ ಆರೋ ಮಾರ್ಕ್ ಹಾಕಿದ್ದಾರೆ. ಇಲ್ಲಿ ಹಣ್ಣುಗಳನ್ನ ಮಾರೋಂಥ, ಪೂಜಾ ಸಾಮಗ್ರಿಗಳನ್ನ ಮಾರೋಂಥ ಅಂಗಡಿ ಕೂಡ ಇದೆ. ಇಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳು ಸಿಗುತ್ತೆ. ನೋಡಿ, ಇದು ಮಾಗಡಿ ರೋಡಿಗೆ ಹೋಗೋವಂಥ ದಾರಿ. ಹಾಗೆ ರೈಟ್ ಸೈಡ್ ನೋಡಿದ್ರೆ ಕೆಂಗೇರಿ ಕಡೆಯಿಂದ ಬರ್ಬೋದಾಗಿದೆ. ಇಲ್ಲಿಂದ ಒಳಗಡೆ ಒಂದು 5 ನಿಮಿಷದ ದಾರಿ. ಈಗ ದೇವಸ್ಥಾನಕ್ಕೆ ಹೋಗೋಣವಾ? ನೋಡಿ, ಇದು ಎಂಟ್ರೆನ್ಸು. ಎಷ್ಟು ಪ್ರಶಾಂತವಾಗಿದೆ ಅಂದರೆ ಫ್ರೆಂಡ್ಸ್, ತುಂಬಾ ಖುಷಿ ಪಡ್ತೀರಾ. ಒಂದು ಪಿಕ್ನಿಕ್ ಬಂದಷ್ಟು ಅನುಭವ ಆಗುತ್ತೆ. ನೋಡಿ, ಎಲ್ಲಂದರೆ ಅಲ್ಲಿ ದೊಡ್ಡ ದೊಡ್ಡ ಮರಗಳಿದೆ. ಡೈಲಿ ಕನಿಷ್ಠ ಅಂದರೂ 3 ಸೀರಿಯಲ್ ಶೂಟಿಂಗ್ ನಡೀತಾ ಇರುತ್ತೆ. ಫಿಲಮ್ಗಳೆಲ್ಲ ಶೂಟಿಂಗ್ ಆಗಿದೆ ಇಲ್ಲಿ. ತುಂಬ ಪ್ರಶಾಂತವಾಗಿದೆ, ಡಿಸ್ಟರ್ಬೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಶೂಟಿಂಗ್ ಮಾಡೋರೆಲ್ಲ ಇಲ್ಲಿ ಬರ್ತಾ ಇರ್ತಾರೆ. ನಮಗಂತೂ ಮಕ್ಳು ಕರ್ಕೊಂಡೋದ್ರೆ ತುಂಬಾ ಮಜಾ ಇರುತ್ತೆ. ಪಿಕ್ನಿಕ್ ಥರ ಏನಾದರೂ ಮಾಡ್ಕೊಂಡು ತೊಗೊಂಡೋದ್ರೆ ಆರಾಮ್ಸೆ ಮರದ ನೆರಳಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಸಿ ಮಕ್ಕಳನ್ನ ಕರ್ಕೊಂಡೋಗ್ಬೋದು. ಉಯ್ಯಾಲೆ ಕೂಡ ಆಡಿಸ್ಬೋದು. ಯಾಕಂದರೆ ಅರಳಿ ಮರಗಳ ಸ್ಪ್ಲಿಟ್ಟು ತುಂಬ ಬುಡದಿಂದನೇ ಆಗಿದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಅಟ್ಮಾಸ್ಫಿಯರು. ದೇವಸ್ಥಾನ ಅನ್ನೋದಕ್ಕಿಂತ ನೀವೆಲ್ಲರೂ ಬಂದು ಪೀಸ್ಫುಲ್ಲಾಗಿ ಟೈಮ್ ಪಾಸ್ ಮಾಡೋಂಥ ಒಂದು ಜಾಗ. ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಅಮ್ಮನ ಶಕ್ತಿ ಕೂಡ ಅಪಾರ. ತುಂಬ ಜನಗಳು ನಾವೇನು ಅಂದ್ಕೊಳ್ತೀವಿ ಅದನ್ನು ಈಡೇರಿಸ್ಕೊಳ್ಬೋದಾದಂಥ ಒಂದು ಸ್ಥಳ. ಇಲ್ಲಿ ನಾವೇನು ಅಂದ್ಕೊಳ್ತೀವಿ ಅದಕ್ಕೆ ನಿಂಬೆಹಣ್ಣು ದೀಪನ ಹಚ್ಚಿದ್ರೆ ಖಂಡಿತ ಸಕ್ಸಸ್ಫುಲ್ಲಾಗಿ ಈಡೇರುತ್ತೆ ಆ ಕಾಯಕ. ಇದು ನೋಡಿ, ನಾಗರಕಟ್ಟೆ. ಹಾಗೆ ಇದು ಮೂಲ ದೇವಸ್ಥಾನ ಅಮ್ಮಂದು. ದೇವಸ್ಥಾನದ ಕುರ್ಚಿ ಕೂಡ ಅಲ್ಲೇ ಇದೆ. ಈಗ ಜಾತ್ರಾ ಮಹೋತ್ಸವಕ್ಕೋಸ್ಕರ ದೇವಸ್ಥಾನ ಸುತ್ತ ಕಾಂಪೌಂಡೆಲ್ಲ ಆಗಿದೆ. ಇದು ಹಳೆ ವಿಡಿಯೋ, 1-2-3 ತಿಂಗಳು ಹಿಂದೆ ತೆಗೆದಿರೋಂಥದ್ದು. ಏಕೆಂದರೆ ಈ ಜಾಗದಲ್ಲಿ ಇಷ್ಟೊಂದು ಕ್ರೌಡ್ ಇರುತ್ತಾ ಅನ್ನೋಷ್ಟು ಅದ್ಭುತವಾಗಿರುತ್ತೆ ಜಾತ್ರೆ. ಹಾಗಾಗಿ ನನಗೆ ಅದನ್ನು ತೋರಿಸೋ ಖುಷಿಯಲ್ಲಿ ಇದನ್ನು ಕೂಡ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ನೋಡಿ, ಇದು ಅಮ್ಮನ ಮೂಲ ದೇವಾಲಯ. ತುಂಬ ಜನ ಕೆಲಸ ಇರೋರು ಅಥವಾ ಬೇಜಾರಾಗಿರೋರು, ಮನಸ್ಸಲ್ಲಿ ನೊಂದಿರೋರು ಕೂಡ ಬಂದು ಇಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಹೋಗ್ತಾರೆ. ತುಂಬ ಜನ ಇಲ್ಲಿ ಬಂದು ಕೂತ್ಕೊಂಡಿರ್ತಾರೆ. ಒಂದು ರೌಂಡು ಪ್ರದಕ್ಷಿಣೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ನಾಡಪ್ರಭು ಕೆಂಪೇಗೌಡ ಲೇಔಟು. ಸುತ್ತ ಮಧ್ಯದಲ್ಲಿ ದೇವಾಲಯ ಇದೆ. ನೋಡ್ತಿದ್ದೀರಲ್ಲ ಮರಗಳು. ಈಗ ಜಾತ್ರೆಗೆ ಇಲ್ಲೆಲ್ಲ ಎಲ್ಲರೂ ಚಾಪೆ ಹಾಸ್ಕೊಂಡು ಫ್ಯಾಮಿಲಿ ಬಂದು ಸ್ಟೇ ಮಾಡ್ತಾರೆ ಸಂಜೆವರೆಗೂ. ಜಾಗನೇ ಇರಲ್ಲ. ಕಾಂಪಿಟೇಷನಲ್ಲಿ ಜಾಗನ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಬರ್ತಿರ್ತಾರೆ ಜಾತ್ರೆಗೆ. ಈಗ ಜಾತ್ರೆ ಸ್ಟಾರ್ಟ್ ಆಗಿದೆ. ನಾಳೆಯಿಂದ ವಿಜೃಂಭಣೆಯಿಂದ ಇಲ್ಲಿ ಜಾತ್ರೆ ನಡೆಯುತ್ತೆ. ಅಮ್ಮಂದು ರಥೋತ್ಸವ ಇರ್ಬೋದು, ತಂಬಿಟ್ಟ ಆರತಿಗಳು ಬರುತ್ತೆ. ಹಾಗೆ ವೀರಗಾಸೆ, ಡೊಳ್ಳು ಕುಣಿತ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ಮೇರೆ ದೇವ್ರನ್ನ ಕೂಡ ಎಲ್ಲ ಊರುಗಳಿಂದ ಕೂಡ ಕರ್ಕೊಂಡು ಬರ್ತಾರೆ. ಸುಮಾರು 14 ಹಳ್ಳಿಗಳು ಸೇರಿ ಇಲ್ಲಿ ಜಾತ್ರೆನ ಮಾಡ್ತಾರೆ. ಹಾಗಾಗಿ ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲಂದ್ರಲ್ಲಿ ಮರಗಳು, ನೆರಳು, ತುಂಬಾ ಸೊಂಪಾಗಿರೋಂಥ ನೆರಳು. ನೋಡಿ, ತುಂಬ ಜನ ಬೇಜಾರಾದವರು ಇಲ್ಲಿ ಬಂದು ಕೂತ್ಕೊಂಡು ಹೋಗ್ತಾರೆ. ತುಂಬಾ ನೆಮ್ಮದಿ ಸಿಗುತ್ತೆ ನಿಜವಾಗ್ಲೂ. ದೇವಸ್ಥಾನ ಸುತ್ತ ಇರೋಂಥ ಒಂದು ರೋಡಲ್ಲಿ ನಾನು ಒಂದು ರೌಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನೀವು ಕೂಡ ನೋಡ್ಬೋದು. ಖಂಡಿತ ಬೇಜಾರಾದಾಗ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ. ಮಾಗಡಿ ರೋಡಲ್ಲಿ ಇರೋಂಥ ದೇವಾಲಯ ಇದು.
ನೋಡಿದ್ರಲ್ಲ ಫ್ರೆಂಡ್ಸ್, ಮೊದಲು ಅಮ್ಮ ಬಂದು ಇಲ್ಲಿ ಮೂಡಿದ್ದಂತೆ, ಅಂದರೆ ಉದ್ಭವ ಆಗಿದ್ದು ಅಮ್ಮ ಇಲ್ಲಿ ಎಲ್ಲಿಂದನೋ ಬಂದು ಇಲ್ಲಿ ನೆಲೆಸಿರೋ ಅಂಥದ್ದು. ಕೇಳಿದ್ರೆ ತುಂಬಾ ರೋಮಾಂಚನ ಆಗೋಂಥ ಒಂದು ವಿಷಯ ಇದೆ, ವಿಸ್ಮಯಕಾರಿ ವಿಷಯ. ಆವಾಗ ಯಾರೋ ವ್ಯಾಪಾರಿಗಳು ಬರ್ತಾ ಇದ್ರಂತೆ, ಆಗ ಅಮ್ಮ ಅವರೊಟ್ಟಿಗೆ ಬಂದು ಇಲ್ಲಿ ನೆಲೆ ನಿಂತದ್ದಂತೆ. ಹಾಗಾಗಿ ಇಲ್ಲಿ ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ. ಸುಮಾರು 14 ಹಳ್ಳಿಗಳು ಸೇರಿ ಜಾತ್ರೆನ ಮಾಡ್ತಾರೆ. ಭಾನುವಾರ ಸಂಜೆ ಇಲ್ಲಿ ಜಾತ್ರೆ ಎಂಡಾಗುತ್ತೆ. ಜಾತ್ರೆ ಎಂಡಾದಮೇಲೆ ಒಂದು ನರಪಿಳ್ಳೆ ಕೂಡ ಇಲ್ಲಿ ಇರಬಾರ್ದಂತೆ. ಅಕಸ್ಮಾತ್ ಇಲ್ಲಿ ಮಾನವರ ಸಂಚಾರ ಆದರೆ ಅವರು ಬದುಕೇ ಇರಲ್ಲ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ದೇವತೆಗಳು ಇಲ್ಲಿ ಸೇರಿ ಮೀಟಿಂಗ್ ಮಾಡ್ತಿರ್ತಾರಂತೆ ಅಮ್ಮಂದರು. ಅವ್ರ ಕಣ್ಣಿಗೆ ಬಿದ್ದರೆ ಮನುಷ್ಯರು ಇರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಒಬ್ಬರು ಏನೋ ಮರ್ತೋಗಿ ವಾಪಸ್ ಬಂದು ಅಮ್ಮನ ಕಣ್ಣಿಗೆ ಬಿದ್ದು ಅಮ್ಮ ಅವರನ್ನು ಎಲ್ಲ ದೇವತೆಗಳಿಂದ ರಕ್ಷಣೆ ಮಾಡಿ ಕಳಿಸಿದ್ರು ಅಂತ ಕೂಡ ಪ್ರತೀತಿ ಇದೆ, ಎಲ್ಲ ಹೇಳ್ತಾ ಇರ್ತಾರೆ. ಕೇಳ್ತಿದ್ರೆ ನಿಜವಾಗ್ಲೂ ತುಂಬಾ ರೋಮಾಂಚನ ಆಗುತ್ತೆ. ಇದು ಹೊಸ ಪುನರ್ ನಿರ್ಮಾಣ ಮಾಡಿರೋಂಥ ದೇವಾಲಯ. ತುಂಬಾ ಪೀಸ್ಫುಲ್ ಆಗಿದೆ ಫ್ರೆಂಡ್ಸ್. ಎಷ್ಟೇ ಮನಸ್ಸಿಗೆ ಬೇಜಾರಾಗಿದ್ರೂ ಇಲ್ಲಿ ಬಂದರೆ ಕನಿಷ್ಠ ಅರ್ಧ ಗಂಟೆ ಆದ್ರೂ ಕೂತ್ಕೊಳ್ಬೇಕನ್ಸುತ್ತೆ. ಎದ್ದೋಗ್ಲಿಕ್ಕೆ ಮನಸ್ಸು ಬರಲ್ಲ. ಮನಸ್ಸಿಗೆ ಅಷ್ಟು ಶಾಂತಿ ಸಮಾಧಾನ ಸಿಗೋವಂಥ ಒಂದು ದೇವಾಲಯ ಇದು. ಅಂತೂ ಇಂತೂ ಫ್ರಂಟಿಗೆ ಬಂದ್ವಿ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮತ್ತೆ ಇಲ್ಲಿ ಸುತ್ತ ಕಾಂಪೌಂಡ್ ಎಲ್ಲ ಹಾಕಿದ್ದಾರೆ. ಈಗ ಸ್ವಲ್ಪ ಚೇಂಜಸ್ ಇದೆ. ಇದು ಮಾಡಿರೋದು ನಾನು ವಿಡಿಯೋ ಆಲೇ 3-4 ಮಂತ್ ಆಗಿದೆ. ಈಗ ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೆ ಕ್ಯೂರಿಯಾಸಿಟಿಗೆ ನಾನು ಈ ವಿಡಿಯೋನ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮೇಕೆಗಳು ಹಸುಗಳೆಲ್ಲ ತುಂಬ ಬರುತ್ತೆ. ಯಾಕಂದರೆ ಶುಕ್ರವಾರ ಹೆಣ್ಮಕ್ಳು ನಿಂಬೆಹಣ್ಣು ದೀಪ ಹಚ್ತಿರ್ತಾರಲ್ಲ, ಅದ್ರ ಜೊತೆಗೆ ತಟ್ಟೆಯಲ್ಲಿ ಅಕ್ಕಿ ಎಲ್ಲ ಇರುತ್ತಲ್ಲ, ಅದನ್ನು ತಿನ್ನಲಿಕ್ಕೆ. ಹಸುಗಳಂತೂ ದೀಪ ಹಚ್ಚೋಕ್ಕೂ ಬಿಡಲ್ಲ. ಹಚ್ಚೋಕ್ಕೆ ಮುಂಚೆನೇ ಅಕ್ಕಿಗೋಸ್ಕರ ಕಾಯ್ಕೊಂಡು ಹತ್ತು ಬಿಡ್ತವೆ 7-8 ಹಸುಗಳು. ನೋಡಿ ಆಲ್ರೆಡಿ ಒಂದು ಹಸು ಇದೆ ಮೇಲೆ. ಇದು ಗರುಡ ಕಂಬ ಅಂತಾರಲ್ಲ, ಅದು ಇಲ್ಲಿ ಗಣೇಶ ಕೆತ್ತನೆ ಇದೆ ನೋಡಿ, ಚೆನ್ನಾಗಿದೆ. ಇಲ್ಲಿ ತುಂಬ ಖುಷಿಯಾಗೋಂಥದ್ದು ಅಟ್ಮಾಸ್ಫಿಯರ್ ಫ್ರೆಂಡ್ಸ್. ಯಾಕಂದರೆ ತುಂಬ ದೊಡ್ಡ ದೊಡ್ಡ ಮರಗಳಿದೆ, ನೆರಳು, ಹಾಗೆ ಹುಲ್ಲು ಹಾಸಿನ ಬದು ಅಂತ ಕರಿತೀವಿ ನಾವು. ನೀವೇನಂತ ಕರಿತೀರೋ ಗೊತ್ತಿಲ್ಲ. ಬದು ಮೇಲೆ ಆರಾಮಾಗಿ ಕೂತ್ಕೊಂಡು ಮಲ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗ್ಬೋದು. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ತುಂಬ ಖುಷಿ ಪಡ್ತಾರೆ. ಅವ್ರಿಗೆ ಇಷ್ಟ ಆಗೋ ಎಲ್ಲ ಅಡುಗೆಗಳನ್ನ ಮಾಡಿ ತಂದು ಪಿಕ್ನಿಕ್ ಥರ ಟೈಮ್ ಪಾಸ್ ಮಾಡಿ ಹೋಗ್ಬೋದು. ಅಷ್ಟು ಚೆಂದ ಇದೆ ಫ್ರೆಂಡ್ಸ್. ನಾರ್ಮಲ್ ಡೇಸಲ್ಲಿ ಜಾತ್ರೆಯಲ್ಲಂತೂ ತುಂಬಾ ಅದ್ಭುತವಾಗಿರುತ್ತೆ. ಈಗ ದೇವಾಲಯದ ಒಳಗಡೆ ಹೋಗೋಣ. ಬೆಳಿಗ್ಗೆನೇ ತುಂಬ ರಶ್ ಇರುತ್ತೆ. ನಾನು ಅದಕ್ಕೆ ಲೇಟಾಗಿ ಬಂದೆ, ಒಂದು 11:45-12 ಗಂಟೆಗೆ. ಆಗಲೂ ಕೂಡ ಇಷ್ಟು ಜನ ನಿಧಾನಕ್ಕೆ ನಿರಾಳವಾಗಿ ಹೋಗ್ತಾ ಇದ್ದಾರೆ. ಶುಕ್ರವಾರ ಎಲ್ಲ ಅಂದರೆ 1:30-2 ಗಂಟೆವರೆಗೂ ಇರುತ್ತೆ. ನಾರ್ಮಲ್ ಡೇಸಲ್ಲಾದರೆ ಬೆಳಿಗ್ಗೆ 10:30-11 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲಿ ತುಂಬ ಸೀರಿಯಲ್ ಶೂಟಿಂಗ್ಗಳಾಗ್ತಿರುತ್ತೆ ನೋಡಿ. ಇಲ್ಲಿ ಅಮ್ಮನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಸೀರಿಯಲ್ಗಳಲ್ಲಿ ದೇವಸ್ಥಾನ ಸೀನ್ ಅಂದ್ರೇ ಇಲ್ಲಿ ಇರ್ತಾರೆ ಅವರು. ಇದೇ ದೇವಾಲಯ ಅದು. ಎಲ್ಲ ಚಾನಲ್ ಸೀರಿಯಲ್ಗಳಲ್ಲೂ ಈ ಅಮ್ಮನ ದೇವಾಲಯ ಇದ್ದೇ ಇದೆ ನೋಡಿ. ಹಸು ಅಲೆ ಅಕ್ಕಿಗೋಸ್ಕರ ಕಾಯ್ಕೊಂಡು ನಿಂತಿದೆ. ಅಕ್ಕಿ ಎಲ್ಲ ತಿಂದಾಗಿದೆ. ನಾವು ಒಳಗೆ ಹೋಗೋಣ, ಅಮ್ಮನ ದರ್ಶನ ಮಾಡೋಣ. ಇದು ಅಖಂಡ ಜ್ಯೋತಿ ಯಾವಾಗಲೂ ಉರಿತಾ ಇರುತ್ತೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನಾರ್ಮಲ್ ಡೇಸಲ್ಲಿ ಅಷ್ಟೊಂದು ಅಲಂಕಾರ ಇರಲ್ಲ, ಆದರೆ ವಿಶೇಷ ದಿನಗಳಲ್ಲಿ ಸೂಪರಾಗಿ ಅಲಂಕಾರ ಮಾಡಿರ್ತಾರೆ. ವಿಶೇಷ ದಿನಗಳ ಅಲಂಕಾರದ್ದು ನಾನು ಫಸ್ಟ್ ಫೋಟೋನೇ ಹಾಕಿದ್ದೀನಿ ನೋಡಿ. ಅಷ್ಟು ಚೆಂದ ಕಾಣಿಸುತ್ತೆ ಅಮ್ಮ. ಶ್ಲೋಕ ಕೂಡ ಅಲ್ಲೇ ಹಾಕಿದ್ದಾರೆ ನೋಡಿ. ಯಾದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ.
ಫ್ರೆಂಡ್ಸ್, ದೇವಾಲಯ ಹಾಗೆ ಈ ಆವರಣ ಕೂಡ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಯರೆಸ್ಟ್ ಇರೋರು ಬಂದು ವಿಸಿಟ್ ಮಾಡ್ಬೋದು. ಇಲ್ಲಿ ಪೀಸ್ಫುಲ್ ಪ್ರಶಾಂತವಾದ ವಾತಾವರಣನ ಸವಿಬಹುದು. ಹಾಗೆ ಅಮ್ಮನ ಬ್ಲೆಸ್ಸಿಂಗ್ ಕೂಡ ಪಡ್ಕೊಳ್ಬೋದು. ದೇವಾಲಯದ ಹಿಂಭಾಗ ಇದು. ಪೂರ್ತಿ ದೇವಾಲಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇದೇ ದೇವಾಲಯ ಎಷ್ಟು ಕ್ರೌಡ್ ಆಗಿರುತ್ತೆ, ಎಷ್ಟು ವಿಜೃಂಭಣೆಯಿಂದ ಕೂಡಿರುತ್ತೆ ಅನ್ನೋ ನೆಕ್ಸ್ಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ನನ್ನ ಹತ್ರ ಇದ್ದಂಥ ಈ ಓಲ್ಡ್ ವಿಡಿಯೋನ ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಮದನಘಟ್ಟಮ್ಮ ದೇವಾಲಯದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಬನ್ನಿ ಫ್ರೆಂಡ್ಸ್. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಧನ್ಯವಾದಗಳು ಸ್ನೇಹಿತರೆ.